ಹಾಯ್ ರೀ, ಇವತ್ತು ನಾನು ಒಂದು ಸ್ವಲ್ಪ ಸಜ್ಜಿ ರೊಟ್ಟಿ ಮಾಡ್ಬೇಕು ಅಂದ್ಕೊಂಡೇನಿ. ಸಜ್ಜಿ ರೊಟ್ಟಿ ಕಟಕ್ ಮಾಡಿಟ್ರೆ ಚಲೋ ಅನ್ನಿಸ್ತೈತಿ. ಯಾವಾಗಾರ ತಿನ್ನಕ್ಕದು. ಆ್ಯಕ್ಚುಲಿ ಭಾಳ ವರ್ಷ ಆಯ್ತು ನಾನು ಸಜ್ಜಿ ರೊಟ್ಟಿ ಮಾಡೇ ಇಲ್ಲ. ಸೊ ಇವತ್ತು ಮಾಡ್ಬೇಕು ಅಂದ್ಕೊಂಡೀನಿ. ಅದಕ್ಕೆ ಹೆಂಗೆ ಮಾಡೋದು ಏನೇನು ಮಾಡೋದು ತೋರಿಸ್ತೀನಿ ಬರ್ರಿ. ನೋಡ್ರಿ, ಅರ್ಧದಷ್ಟು ಸಜ್ಜಿ ಹಿಟ್ಟೈತಿ, ಅರ್ಧದಷ್ಟು ಅಕ್ಕಿ ಹಿಟ್ಟೈತಿ. ಇದಕ್ಕೆ ಏನೇನು ಹಾಕ್ಬೇಕಂದ್ರೆ, ಇದು ಆ್ಯಸ್ ಯೂಶುವಲ್ ನಾರ್ಮಲ್ ರೊಟ್ಟಿ ಗಟ್ಟೆ ಬದೇ ಅದಷ್ಟು ಹಾಕಿ ಮಾಡಿದ್ರೆ ಚಲೋ ಆಗಂಗಿಲ್ಲ. ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಾಕ್ತೀನಿ, ಇಲ್ಲಾಂದ್ರೆ ಕರಿ ಆದಂಗೆ ಆಗ್ತಾವೆ. ಸ್ವಲ್ಪ ಇವು ಚಲೋ ಕಲರ್ ಬರ್ತಾವೆ. ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಇವತ್ತು ನನ್ನ ಮಗಳು ಡ್ಯಾಡಿ ಸಲುವಾಗಿ ಮೋಸಂಬಿ ಜ್ಯೂಸ್ಗೆ ಕಟ್ ಮಾಡತ್ತೈತಿ. ಈಗ ಅದ್ರ ಸೊಪ್ಪಿ ತೆಗಿಸೋಣ, ಮೇಲಿಂದ ಸೊಪ್ಪಿ ತೆಗಿ. ಒಂದೊಂದು ಸಪ್ರೇಟ್ ಮಾಡ್ಕೊ ಫಸ್ಟ್. ಅದ್ರಗತೆ ಸೌಕಾಸ. ಈಗ ಇದನ್ನು ಸಾಣಿಗೆ ಹಾಕೋತೇನೆ. ಇಲ್ಲೇ ಜಿಗಿಡ್ ಸಲುವಾಗಿ ನೀರು ಇಟ್ಕೊಂಡೇನೆ. ಒಂದು ಸ್ವಲ್ಪ ಕೈಲೇನ ಮಿಕ್ಸ್ ಮಾಡ್ತೀನಿ, ಯಾಕಂದ್ರೆ ಅದು ಮತ್ತು ಒಂದೇ ಕಡೆ ಆದರೆ ಇದಾಗಂಗಿಲ್ಲ. ಒಟ್ಟು ಎಲ್ಲ ಥರ ರೊಟ್ಟಿ ತಿನ್ಕೋತಿರ್ಬೇಕು. ಯಾಕಂದ್ರೆ ನಮ್ಮದು ಬೇಸಿಕ್ ಫುಡ್ ಯಾವುದೈತಲ್ಲ, ನಾವಂತೂ ಉತ್ತರ ಕರ್ನಾಟಕದವರು, ಹಿಂಗಾಗೋದ್ರಿಂದ ರೊಟ್ಟಿನ ನಮ್ಮ ಕಡೆ ಜಾಸ್ತಿ. ಎಲ್ಲ ಥರ ರೊಟ್ಟಿ, ಸ್ಪೆಷಲಿ ಜೋಳದ ರೊಟ್ಟಿ, ಆಮೇಲೆ ಚಪಾತಿ, ಇವು ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ ಇವೆಲ್ಲ ಇರ್ತಾವೆ. ಗೊಂಜಾಳ ರೊಟ್ಟಿ ನಾ ಯಾವಾಗೂ ಟ್ರೈ ಮಾಡಿಲ್ಲ, ತಿಂದೇನೆ ಒಂದು ಸತಿ, ಅದು ಟ್ರೈ ಮಾಡ್ತೇನೆ. ಒಂದು ಸ್ವಲ್ಪ ಬಿಸಿನೀರು ಜಿಗಿಟ್ ಹಾಕ್ಕೊಂಡೇನಿ. ಇದನ್ನು ಹಿಂಗೆ ಚಮಚಲನ ಕಲಿಸ್ಬೇಕು, ಯಾಕಂದ್ರೆ ಭಾಳ ಬಿಸಿ ಇರ್ತೈತಿ. ಮತ್ತು ಅದು ಉಳಿದಿದ್ದು ಅದನ್ನು ಸ್ವಲ್ಪ ಸಪ್ರೇಟ್ ಸೈಡ್ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಜಿಗಿಟ್ ಹಾಕೋತೀನಿ. ಇವತ್ತು ಕೆಲಸ ಭಾಳ ಅದಾವು. ನನ್ನ ಮಗಳಿಗೆ ಒಂದು ಸ್ವಲ್ಪ ಆರಾಮೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಸಣ್ಣಕ್ಕಿನ ಸ್ಕೂಲಿಗೆ ಬಿಟ್ಟು ಬಂದೀನಿ, ಆಕಿನ ಕರ್ಕೊಂಡು ಬರಬೇಕು. ಒಳ್ಳೆ ಇನ್ನೂ ಮನೆಯೊಳಗೆಲ್ಲ ಕೆಲಸ ಬಾಕಿ ಅದಾವು. ಬಟ್ ಇದು ಸಜ್ಜಿ ರೊಟ್ಟಿ ಮಾಡಿಟ್ರೆ ಒಂದು ಇದು ಇರ್ತೈತಿ. ಒಮ್ಮೊಮ್ಮೆ ಏನೋ ಬರೀ ಅನ್ನ ಸಾರು, ಅನ್ನ ಮೊಸರು ಇದ್ದಾಗದು ಒಂದು ಸಜ್ಜಿ ರೊಟ್ಟಿ, ಮೊಸರುಗಾಯಿ, ಮೊಸರು ಏನಾರು ತಿನ್ಬೋದು ಅಂದ್ಕೊಂಡು ಇದು ಮಾಡಿಡತ್ತೇನೆ. ಈಗ ನೋಡ್ರಿ, ಒಂದು ಉಳ್ಳಿ ತೊಗೊಂಡೇನಿ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡೇನಿ ಹಚ್ಚಕ್ಕೆ, ಆಮೇಲೆ ಒಂದು ಸ್ವಲ್ಪ ಮ್ಯಾಲೆ ಎಳ್ಳು ತೊಗೊಂಡೇನಿ. ಇದನ್ನು ಪ್ರತಿ ಉಳ್ಳಿನೂ ಮತ್ತೊಂದು ಸತಿ ಹಿಂಗೆ ಮಿಜ್ಕೋಬೇಕು, ಅಂದರೆ ಚಲೋ ಇದಾಗ್ತೈತಿ, ಹದ ಬರ್ತೈತಿ. ಆಮೇಲೆ ಈ ರೊಟ್ಟಿ ಭಾಳ ತೆಳ್ಳಗೆ ಮಾಡಿದರೆ ಏನು ಅಷ್ಟು ಇದಾಗಂಗಿಲ್ಲ, ಸ್ವಲ್ಪ ದಪ್ಪ ಮಾಡಿದರೆ ಹೊಟ್ಟೆ ಉಬ್ಬಿ ರುಚಿ ಅನ್ನಿಸ್ತೈತಿ. ಇದಕ್ಕೊಂದು ಸ್ವಲ್ಪ ಜಿಗಿಟ್ ಕಡಿಮೆ ಇರ್ತಾವೆ ಬೇರೆ ಹಿಟ್ಟಿಗೆ ಕಂಪೇರ್ ಮಾಡಿದರೆ, ಬಟ್ ರುಚಿ ಇರ್ತೈತಿ. ಬ್ಯಾಗ್ ಮಸ್ತ್ ಅನ್ನಿಸ್ತೈತಿ ರೊಟ್ಟಿ. ಇದು ಮೊಸರು ಜೋಡಿ ಅಂತರು ನಾವು ಫುಲ್ ಜಿಗಿಟ್ಟೊಳಗೆ ನಾದ್ಕೊಂಡೇನಂದ್ರು ಅಷ್ಟೇನು ಜಿಗಿಟ್ಟಿಲ್ಲ. ನನ್ನ ಮಕ್ಕಳಿಗೆ, ನನ್ನ ಮಗಳ ಸಲುವಾಗಿ, ನಾ ಈಕಿನ ಸಲುವಾಗೇ ರೊಟ್ಟಿ ಮಾಡಾಕ್ತಿದ್ದು. ಇಲ್ಲ ಯಾವಾಗೂ ನಾ ರೊಟ್ಟಿ ಬೇಡ ಅನ್ಕೊತ ಬಿಟ್ಬಿಟ್ಟಿದ್ದೆ. ಫಸ್ಟ್ ನೋಡ್ರಿ, ಒಂದು ಸ್ವಲ್ಪ ಹಿಂಗೆ ಬಡಿಬೇಕು, ಕೆಳಗೆ ಒಂದು ಸ್ವಲ್ಪ ಹಿಟ್ಟು ಹಾಕೋಬೇಕು. ಶೋಣತು ಗಟ್ಟಿ ಹಿಡ್ಕೊ. ನನ್ನ ಮಗಳು ಶೂಟ್ ಮಾಡತ್ತಾಳ. ಇದಿಷ್ಟ ಬರೋ ಕೈಗೆ, ಈ ಕೈಗೂ ಸ್ವಲ್ಪ ಇದು ಹಿಟ್ಟು ಹಚ್ಕೊಂಡೆ, ಇದು ಹಚ್ಕೊಂಡೇನೆ. ಸ್ವಲ್ಪ ನಡು ಹಿಟ್ಟು ಹಾಕೋತಾನೆ ಇರ್ಬೇಕು, ಯಾಕಂದ್ರೆ ಅದು ಹಿಡ್ಕೊತಿರ್ತೈತಿ. ಈಗ ಒಂದು ಇಷ್ಟು ದೊಡ್ಡದಾಯ್ತಲ್ಲ, ಅಂದ್ರೆ ನನ್ನ ಕೈ ಸೈಜ್ ಆಯ್ತಲ್ಲ, ಇದಿಷ್ಟು ನನ್ನ ಕೈ ಸೈಜ್ ಆಯ್ತಲ್ಲ. ಈಗ ಈ ಸೈಡದ್ದು ಇದು ಆತ, ಇನ್ನು ಎರಡು ಕೈಲೇ ಹೊಡಿತೇನೆ. ಈಗ ಎರಡು ಕೈಲೇ ಮಾಡ್ತೇನೆ. ಎರಡು ಕೈಗೂ ಹಿಟ್ಟು ಹಚ್ಕೊಂಡೇನೆ. ಅಲ್ಲಿಂದ ಇಲ್ಲಿ ತರ್ಸೇನಲ್ಲ, ಈಗ ಇದಕ್ಕೆ
ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕಾಕ್ತೇನೆ. ಇಷ್ಟೇ ಸ್ವಲ್ಪ ಸ್ವಲ್ಪ ಹಿಂಗೆ ದೂರ ಹಾಕಿದ್ರೆ ಸಾಕು. ಭಾಳ ಹಾಕ್ಬೇಡ. ಬೇಕಿದ್ರೆ ನೀವು ಹೊಡಿಬೋದು, ಬಡಿಬೋದು. ನನಗೆ ಎಳ್ಳು ಹಾಕಿದ್ಮೇಲೆ ಒಂದು ಸ್ವಲ್ಪ ಆ ಕಡೆ ಆದ್ರೆ ಫುಲ್ ರೊಟ್ಟಿನ ಹರಿತೈತಿ. ಮೊದಲೇ ಇಲ್ಲಿ ಜಿಗಟ್ಟಿಲ್ಲ, ಅದಕ್ಕೆ ಜಸ್ಟ್ ಒಂದು ರೌಂಡ್ ಲಟ್ಟಿಸ್ತೇನೆ ನಾನು. ಯಾಕಂದ್ರೆ ಅವು ಎಳ್ಳು ಹಿಡ್ಕೊಳಂಗಿಲ್ಲ, ಇಲ್ಲ ಅಂದರೆ ಉದುರು ಬೀಳ್ತಾವೆ. ಸಜ್ಜಿ ರೊಟ್ಟಿಗೆ ಎಳ್ಳು ಹಚ್ಚಿದ್ರೆ ಚಲೋ ಅನ್ನಿಸ್ತೈತಿ. ಏನೋ ಗೊತ್ತಿಲ್ಲ, ಬೇಕಾದ್ರೆ ಕರಿ ಎಳ್ಳು ಬಿಳಿ ಎಳ್ಳು ಎರಡು ಕೂಡಿ ಹಾಕ್ಬೋದು. ಬಾಯಾಗ ಮಸ್ತ್ ಅನಿಸ್ತವೆ. ಆಮೇಲೆ ಕುರುಮ್ ಅನಿಸ್ತೈತಿ, ತಿನ್ನಕ್ಕೆ ಮಜಾ ಅನಿಸ್ತೈತಿ. ಬಾಯಾಗ ಮಸ್ತ್ ಅಂತ. ಬಾಯಾಗ ಮಸ್ತ್ ಆಗ್ತದೆ. ರುಚಿ ಸೂಪರ್ ಡೂಪರ್. ಇನ್ನು ನೋಡಿ ಹಿಂಗಾಗಿದೆ. ಇದು ಏನು ಬಿಡೋದಾಗಿದೆ. ಹೀಗಿದೆ ಹಂಚ್ ಈ ಕಡೆ ಇದು ಕೆಬ್ಬನ ಹಂಚೈತಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೇನೆ. ಫುಲ್ ಕಾಯಿಸ್ಬೇಕು ಹಂಚು ಯಾವಾಗೂ ರೊಟ್ಟಿ ಮಾಡ್ಬೇಕಂದ್ರೆ. ಆಮೇಲೆ ಅದ್ರ ಮೇಲೆ ಏನೂ ಇರಬಾರ್ದು. ಹಂಚು ಕಾದ್ಮೇಲೆ ಸಣ್ಣ ಇಡಬೇಕು. ಚೆನ್ನಾಗಿ ಕಡೆ ಈಗ ಇದು ರೊಟ್ಟಿ ತೊಗೊಂಡೆ ಇಲ್ಲಿ ಹಾಕಿದೆ, ಮೇಲೆ ಹಿಡಿಯತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಚ್ಚಿ ಬಟ್ಟೆಲೆ ನೀರು ಹಚ್ತೇನೆ. ಎಲ್ಲ ಕಡೆ ಹಚ್ಬೇಕಂತ. ಅದನ್ನು ಫುಲ್ ಹಚ್ಚೋದ್ರಿಂದ ರೊಟ್ಟಿ ಡ್ರೈ ಆಗಲ್ಲ. ಕುಮುರ ಆಮೇಲೆ ಇವನ್ನ ಕಟ್ಟಕ್ಕೆ ಇಟ್ಟು ಮಾಡಿ ಒಂದು ತಿಂಗಳು 6 ಗಂಟೆ ಇಟ್ಟರು ಏನಾಗಲ್ಲ. ನೆಕ್ಸ್ಟ್ ಟೈಮ್ ನಾ ಗಿರ್ನಿಯೊಳಗೆ ಒಂದು ಸ್ವಲ್ಪ ಶೇಂಗಾ ಉದ್ದಿನಬೇಳೆ ಅವೆಲ್ಲ ಹಾಕ್ತೇನೆ. ಉದ್ದಿನಬೇಳೆ ಹಾಕಿದ್ರೆ ಜಿಗಟ್ ಚಲೋ ಬರ್ತೈತಿ, ರುಚಿನೂ ಚಲೋ ಆಗ್ತೈತಿ. ಆಮೇಲೆ ಶೇಂಗಾ ಹಾಕಿದ್ರೆ ಪುಡು ಆಗ್ತಾವೆ. ನೆಕ್ಸ್ಟ್ ಟೈಮ್ ನಾ ಆ ಥರ ಹಿಟ್ಟು ಬೀಸ್ಕೊತೀನಿ. ಇದು ಜಸ್ಟ್ ನಾ ಹೊರಗೆ ಹೋಗಿದ್ದೆ, ಹಂಗೆ ಸಜ್ಜಿ ಗಿರ್ನಿಗೆ ಅಂತ ಹೋಗುವಾಗ ಸಜ್ಜಿ ಕಂಡು ತೊಗೊಂಡು ಬೀಸ್ಕೊಂಡೆ. ಇಲ್ಲ ಎಲ್ಲಿ ಸಜ್ಜಿ ನೋಡೇ ಇರಲಿಲ್ಲ. ಡಿಮ್ಯಾಟೊ 1-2 ಸತಿ ತಂದಿದ್ದೆ, ಅವೇನು ಸರಿನೇ ಇರಲಿಲ್ಲ. ಹಂಗೆ ಈಗ ಅದು ಈ ಕಡೆ ಹಿಡಿಸು. ಈಗ ಅದು ಸುಡುವರೆಗೂ ಇದೆ. ಇನ್ನೊಂದು ರೊಟ್ಟಿ ಮಾಡ್ಕೊತೇನೆ. ಹದ ಹಿಂಗೆ ಮಿಚ್ಕೊಂಡು ಹದ ಮಾಡ್ಕೊ. ವಾರದಾಗ ಒಂದು 10-15 ರೊಟ್ಟಿ ಮಾಡಿಟ್ಬಿಟ್ವಿ ಅಂದರೆ ಏನ್ರ ಒಂದು ಸ್ವಲ್ಪ ಊಟ ಹೆಚ್ಚು ಇದ್ದಾದ್ರೆ ಇದಾಗ ಹಿಂಗೆ ಮಾಡ್ರೆ ಮತ್ತೆ ಚಲೋ ಬರತ್ತದ. ಅದಕ್ಕೆ ಇದು ಬರ್ಬಾರ್ದು. ಏನು ಬರ್ಬಾರ್ದು? ಇದನ್ನು ಕಟ್ತಾರೆ ಇಲ್ಲ ಇತ್ತು. ಕೈ ನೋಡ್ಸ ನನಗೆ ಇದೆ ಒಳಿಸಿದೆ. ಇವು ಎಳ್ಳ ನಡುವಿನ ಸ್ವಲ್ಪ ಇದಾದ ನೋಡ್ರಿ. ಬಿಸಿ ಇದ್ರು ಹಾಕಂದ್ರೆ ಚಟ್ಪಟ್ ಅಂತ. ನಾವೊಂದು ಸಣ್ಣ ರೊಟ್ಟಿ ಮಾಡ್ಬೇಕಾಗಿತ್ತಿದ್ದ. ಒಂದು ಅಡಿಗೆಸ್ಬೇಡ, ಇದು ಕೈ ಹಿಂಗಿಡಿ. ಸ್ವಲ್ಪ ಇದಾದ್ಮೇಲೆ ಹೊಟ್ಟೆ ಉಬ್ಬಿಸ್ತೇನೆ. ಅದು ಒಂದು ಸ್ವಲ್ಪ ಇದಾದ್ಮೇಲೆ ಹಾಂ ತೋರಿಸಿ. ನೆಕ್ಸ್ಟ್ ರೊಟ್ಟಿ ಇನ್ನೊಂದು ರೆಡಿ ಮಾಡ್ಕೊಳತ್ತೇನೆ. ನಮ್ಮ ಮಮ್ಮಿ ನೋಡಿ ಎಷ್ಟು ಫಾಸ್ಟ್ ಮಾಡಾತಾರೆ. ಈಗ ಎರಡು ಕಡೆ ಹಚ್ಕೊಂಡು ಇಲ್ಲಿ ಇಲ್ಲಿ ಬೇರು उसका ಇದು ಉಲ್ಟಾ ಹಾಕಿ. ಈಗ ಹೊಟ್ಟೆ ಉಬ್ಬಿಸ್ತೇನೆ. ಇದಕ್ಕೊಂದು ಸ್ವಲ್ಪ ಉಲ್ಟಾ ಮಾಡಿ ಹಾಕಿ ಸ್ವಲ್ಪ ಗ್ಯಾಸ್ ಜೋರು ಇಡ್ತೇನೆ. ಆಮೇಲೆ ರೊಟ್ಟಿಗೆ ತಿಳು ಹಂಚಿ ತೊಗೊಂಡ್ರೆ ಲಘು ಆಗ್ತಾವು. ಆಮೇಲೆ ಚಂದ ಸುಡ್ತಾವೆ. ದಪ್ಪ ಹಂಚಂದ ಕಟ್ಟಕ್ಕಾಗ್ಬಿಡ್ತಾವೆ ರೊಟ್ಟಿ. ಸ್ವಲ್ಪ ನೀರು ಕುಡಿತೀನಿ.
ಒಂದು ಸ್ವಲ್ಪ ಸುಟ್ಟ ಮೇಲೆ ಕಟ್ಟಕ್ಕೆ ಆಗೋ ಸಲುವಾಗಿ ಹಿಂಗೆ ಮಾಡ್ಕೋಬೇಕು. ಯಾಕಂದ್ರೆ ಇದು ನೋಡ್ರಿ ಹೆಂಗೆ ಹೊಟ್ಟೆ ಉಪ್ತೈತಿ ಮ್ಯಾಬಿಟ್ಟು. ಇದು ಒಲಿಯೋದು ಇದ್ರೆ ಕಿಚ್ಚಿದ ಮೇಲೆ ಸೈಡ್ಗೆ ಇಡ್ತೇವಲ್ಲ, ಜಸ್ಟ್ ಹಂಗೆ ಅಂದರೆ ಸೈಡೆಲ್ಲ ಇದು ಸುಟ್ಟು ಕಟ್ಟಕ್ಕೆ ಆಗ್ತಾವೆ. ಇಷ್ಟ ಆದರೆ ಸಾಕು. ಸರಿ, ಈಗ ಫ್ಲೇಮ್ ಜೋರು ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ತನ್ನಷ್ಟು ತಾನು ಉಬ್ಬಿದ ಮೇಲೆ ಒಂದು ಸ್ವಲ್ಪ ಬಟ್ಟೆ ಹೌದು ಅಲ್ವನ ಹೀಗೆಲ್ಲ ಕಡೆ ಮುಟ್ಟಿ ಅಂದ್ರೆ ಅದು ಹಂಚಿಗೆ ಅಂಟ್ಕೋತೈತಿ. ಡೈರೆಕ್ಟ್ ಇದ್ರ ಮೇಲೆ ಇಟ್ಟರೆ ಚಲೋ ಉಬ್ಬುತ್ತಾವು. ಆಮೇಲೆ ಇದಾಗ್ತದೆ, ಸೈಡ್ಗೆಲ್ಲ ಕಟ್ಟಕ್ಕೆ ಆಗ್ತದೆ. ಫುಲ್ಕ ರೋಟಿ ಎಲ್ಲ ಮಾಡ್ತೇವಲ್ಲ, ತಂದೂರಿ ರೊಟ್ಟಿ, ಅದು ಸೇಮ್ ಅದ ಥರ. ಸ್ವಲ್ಪ ಮಾಯಿಶ್ಚರ್ ಉಳಿಯಂಗಿಲ್ಲ. ನಾವು ಲಾಂಗ್ ಟೈಮ್ ಸ್ಟೋರೇಜ್ ಮಾಡಬೇಕಂದ್ರೆ ಅದ್ರಾಗ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇದ್ದರೆ ಇದಾಗ್ತೈತಿ. ಇದು ಲಾಸ್ಟ್ ರೊಟ್ಟಿ ಐತಿ. ಇವನ್ನ ಮಾಡ್ಕೋತ ನೋಡ್ರಿ, ನಾ ಇಲ್ಲೊಂದು ಇದು ಬಟ್ಟೆ ಹಾಕಿ ಒಣಗಕ್ಕೆ ಇಟ್ಬಿಟ್ಟೇನಿ. ಅಂದ್ರೆ ಇದಾಗ್ತದೆ, ಕಟ್ಟಕ್ಕೆ ಆಗ್ತಾವೆ ಚಲೋ ತಂಗಿ. ಇದೊಂದು ಹರಿತು ಮಾಡುವಾಗ ಇದು ನನ್ನ ಮಗಳ ರೊಟ್ಟಿ. ನಾವು ಸಣ್ಣವರಿದ್ದ ಹಂಗೆ ಮಾಡ್ತಿದ್ವಿ. ಯಾರು ದೊಡ್ಡವ್ರು ರೊಟ್ಟಿ ಮಾಡ್ತಿರ್ತಾರೆ ಅವ್ರ ಜೊತೆ ನಾವು ಮಾಡ್ತಿದ್ವಿ. ಇಷ್ಟ ಅದು ನೋಡಿರಿ ರೊಟ್ಟಿ. ವಾರದಾಗೊಮ್ಮೆ ಹಿಂಗೆ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಇವತ್ತು ನಾವು ಒಂದು ಸ್ವಲ್ಪ